ಕುಮಾರಿ ಮೋನಿಶಾರ್ ಅವರು ಸಭೆಯನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತ ಕೇಳ್ಕೊತಿದ್ದೀನಿ. ಮೇ ನೋ 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 ಈ ಬೆಗ್ಗರ್ಸ್ ಮುಂದೆ ನಾನು ಮಾತಾಡ್ಬೇಕಾ? ಐ ಹೇಟ್ ದಿಸ್ ಕ್ರೌಡ್. ಉಗಿರಿ ಕ್ಯಾಕರ್ಸ್ ಮಕ್ಕೆ ಯಾಕಡೆ ತಗೊಂಡು ಹೊಡೀರಿ? ನಿಮ್ಮನ್ ಕರ್ಸಿದ್ರಲ್ಲ ಅವ್ರು ಹೊಡೀರಿ ಅಂತಂದೆ. ಮೇಡಮ್, ನೀವ್ ಇಲ್ಲಿವರೆಗೂ ಬಂದು ಮಾತಾಡ್ಲಿಲ್ಲ ಅಂದ್ರೆ ನಿಮ್ಮ ಅಣ್ಣವ್ರಿಗೆ ಬೇಜಾರಾಗುತ್ತೆ. ಸುಮ್ನೆ ಒಂದೆರಡು ಮಾತು ಬಿಸಾಕಿ ಹಂಗೆ. Mic, please. My dear poor people, I thought this is VIP function. ಕನ್ನಡದಲ್ಲಿ ಮಾತಾಡು. ಕನ್ನಡದಲ್ಲಿ ಮಾತಾಡ್ಬೇಕಂತೆ. ಕನ್ನಡದಲ್ಲಿ ಮಾತಾಡಿ ಮೇಡಮ್. Uneducated people. ನಮ್ಮಣ್ಣ ಈ ಫಂಕ್ಷನ್ ಕಳ್ಸಿದ್ ನೋಡಿದ್ರೆ ದಿಸ್ ಇಸ್ VIP ಫಂಕ್ಷನ್. ಇಲ್ಲಿ ರಾಯಲ್ ಪೀಪಲ್ಸ್, ಫಾರಿನ್ ಡೆಲಿಗೇಟ್ಸ್ ತುಂಬಿಕೊಂಡಿದ್ದಾರೆ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ನೋಡಿದ್ರೆ ಓನ್ಲಿ ಬೆಗರ್ಸ್ ಅಂಡ್ ಪೂರ್ ಪೀಪಲ್ಸ್ ತುಂಬಿಕೊಂಡಿದ್ದಾರೆ. ಏನಮ್ಮ ನಮ್ಮನ್ನೇ ಭಿಕ್ಷುಕರು ಅಂತವಳೆ? ಈ ಅಮ್ಮ ಮಾತಾಡ್ತಾ ಇರೋದ್ ನೋಡಿದ್ರೆ ನನ್ಗೆ ಯಾಕೋ ಧರ್ಮದೆಟ್ ಬೀಳಂಗ್ ಕಾಣ್ತಾ ಇದೆ. ನಿಮ್ಮಂಥ ಭಿಕ್ಷುಕರಿಂದನೇ ನಮ್ಮ ದೇಶ ಸಾಲದಲ್ಲಿ ಮುಳುಗಿ ಹೋಗಿರೋದು. ನಿಮ್ಮಂಥವರಿಂದನೇ ಈ ದೇಶ ಉದ್ಧಾರ ಆಗ್ತಾ ಇಲ್ಲ. ನಿಮ್ಮನ್ನ ಸಾಕೋಕೆ ಫಾರಿನ್ ಕಂಟ್ರಿಯವ್ರ ಹತ್ರ ನಮ್ಮ ದೇಶ ಬೆಗ್ ಮಾಡ್ತಾ ಇದೆ. ನಾನೇನಾದ್ರೂ ಈ ಕಂಟ್ರಿಗೆ ಪ್ರೈಮ್ ಮಿನಿಸ್ಟರ್ ಆದ್ರೆ ಮೊದಲು ನಿಮ್ಮಂಥ ದರಿದ್ರದವ್ರನ್ನ ಶೂಟ್ ಮಾಡಿ ಸಾಯಿಸ್ತೀನಿ. ಹಲೋ, ಹೌದಾ? ಸರಿ ಹೇಳ್ತೀನಿ. ಯಾರ್ ಫೋನ್ ಜ್ಯೋತಿ? ನಿಮ್ ತಂಗಿ ಇಂತ ಗನಂದಾರಿ ಕೆಲಸ ಮಾಡಿದಾಳೆ ಗೊತ್ತಾ? ಏನಾಯ್ತಂತೆ? ಫಂಕ್ಷನ್ ನಲ್ಲಿ ಬಡವ್ರ ಬಗ್ಗೆ ಕೇಳುವಾಗ ಮಾತಾಡಿ ಗಲಾಟೆ ಎಪ್ಸಿ ಕೊನೆಗವಳು ಪೊಲೀಸ್ ಪ್ರೊಟೆಕ್ಷನ್ ನಲ್ಲಿ ಕಾರ್ ಹತ್ತಿದ್ಲಂತೆ. ಬೈದು ಬುದ್ಧಿ ಹೇಳಿದ್ರೆ ಅರ್ಥ ಆಗಲ್ಲ. ಹೊಳೆದು ಬುದ್ಧಿ ಹೇಳುವಂತ ವಯಸ್ಸಲ್ಲ ಅವಳದು. ಎಷ್ಟೇ ಹೇಳಿದ್ರು ಒಳ್ಳೆ ಎಳ ಮಗು ತರ ಆಡ್ತಾಳೆ. ಅವಳ ಆತರ ಮೆರೆಯೋದಕ್ಕೆ ನೀವು ಮಾಡಿರೋ ಅತಿ ಮುದ್ದೆ ಕಾರಣ. ಏನ್ ಮಾಡ್ಲೆ, ತಂದೆ ತಾಯಿಲದ ಹುಡುಗಿ ಅಂತ ಚಿಕ್ಕ ವಯಸ್ಸಿನಲ್ಲೂ ತುಂಬಾ ಪ್ರೀತಿಯಿಂದ ಸಾಕ್ಬಿಟ್ಟೆ. ಅದ್ ನನ್ ತಪ್ಪ? ಖಂಡಿತವಾಗ್ಲೂ ತಪ್ಪು. ನಮ್ ಪ್ರೀತಿ ಯಾವಾಗ್ಲೂ ಇನ್ನೊಬ್ರನ್ನ ಕೆಡ್ಸೋ ಹಾಗಿರ್ಬಾರ್ದು. ಮತ್ ನಾನು ಏನ್ ಮಾಡುವಂತಿ? ಅವಳನ್ನ ನನ್ ಕಂಟ್ರೋಲಿಗೆ ಬಿಡಿ. ಅವಳಿಗೆ ಪಾಠ ಕಲಿಸಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಶಬಾಷ್, ಯು ವಾಂಟ್ ಟು ಟೀಚ್ ಮಿ ಎ ಲೆಸನ್? ನೀನು ನನಗೆ ಪಾಠ ಕಲಿಸ್ತೀಯಾ? ನಾನು ಕಲಿಬೇಕಾ? ಯಾಕಮ್ಮ ಹಾಗೆ ಮಾತಾಡ್ತೀಯ? ತುಂಬಿದ ಸಭೆಯಲ್ಲಿ ಆತರ ಮಾತಾಡ್ತಾರ? ಅಲ್ಲ, ನಮ್ಮ ಮನೆತನದ ಮರ್ಯಾದೆ ಏನಾಗ್ಬೇಕು? ಐ ನೋ ಎವ್ರಿಥಿಂಗ್. ಆ ಭಿಕಾರಿಗಳ ಹತ್ರ ಮಾತಾಡೋದು ನಮಗ್ ರೆಸ್ಪೆಕ್ಟ್ ಅಲ್ಲ. ಥರ್ಡ್ ಕ್ಲಾಸ್ ಫಂಕ್ಷನ್ ಕಳಿಸಿದ್ದು ನಿನ್ನ ತಪ್ಪು. ನಮ್ ಸ್ಟೇಟಸ್ ಏನು, ನಮ್ ಅಂತಸ್ತೇನು? ಅಂತಸ್ತಲ್ಲಿರುವಾಗ ತಗ್ಗಿ ಬಗ್ಗಿ ನಡಿಬೇಕೇ ಹೊರತು ದುರಹಂಕಾರದಿಂದ ಮೆರಿಬಾರ್ದಮ್ಮ. ವಾವ್, ಅಂತಸ್ತಿನ ಬಗ್ಗೆ ನೀನು ನನಗ್ ಲೆಕ್ಚರ್ ಕೊಟ್ಟಿದ್ಯಾ? ಮೊದಲು ನೀನು ಯಾವ ಅಂತಸ್ತಿನಲ್ಲಿದ್ದೆ, ಅಟ್ ಪ್ರೆಸೆಂಟ್ ಈಗ ಯಾವ ಅಂತಸ್ತಿನಲ್ಲಿ ಇದೆಯಾ ಅನ್ನೋದನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಮಾತಾಡು. ಹಾಯ್ ಟೋನಿ. ಟೋನಿ ಊಟ ಕೊಟ್ಟಿಯಾ? ಕೊಟ್ಟೆ ಅಮ್ಮವ್ರೆ. ಶಟ್ ಅಪ್. ಎಷ್ಟು ಸಾರಿ ಹೇಳಿದೀನಿ ಅಮ್ಮ ಅಂತ ಕರಿಬೇಡ ಅಂತ. ಕಾಲ್ ಮೀ ಮೇಡಮ್, ಅಂಡರ್ಸ್ಟ್ಯಾಂಡ್? ಏನು ಊಟ ಕೊಟ್ಟೆ ಇದಕ್ಕೆ? ಮಧ್ಯಾಹ್ನ ತಂಗ್ಳನ ಮಿಕ್ಕಿತ್ತು ಕೊಟ್ಟೆ ಮೇಡಮ್. ತಂಗ್ಳನ ತಿನ್ನೋದಕ್ಕೆ ನಿಂತರ ದರಿದ್ರ ಜಾತಿಗೆ ಸೇರಿದ ಮನುಷ್ಯ ಅನ್ಕೊಂಡ್ಯಾ? ಇದು ಅಮೆರಿಕದಿಂದ ಫ್ಲೈಟ್ ನಲ್ಲಿ ತರಿಸಿರೋ ನಾಯಿ, ಜರ್ಮನಿಂದ ತರಿಸಿರೋ ಸ್ಪೆಷಲ್ ಬಿಸ್ಕೆಟ್ ಹಾಕು. ಓಕೆ? ಇವಳು ಈ ಜನ್ಮದಲ್ಲಿ ಸರಿ ಹೋಗಲ್ಲ. ಇವಳು ಬುದ್ಧಿ ಕಲ್ಸೋ ಗಂಡು ಅದೆಲ್ಲಿ ಹುಟ್ಟಿದಾನೋ ಏನೋ. ಸವಾಲ್ ಹಾಕ್ತಾ ಇದ್ದೀನಿ. ಈ ಹುಲ್ಲೂರನ್ನ ಗೆದ್ದು ಈ ಬೆಂಕಿ ತೊಳ್ಳ ಗಂಡಸು ಈ ಊರಲ್ಲಿ ಯಾವನಾದ್ರೂ ಇದ್ರೆ ಮುಂದೆ ಬರಲ್ಲ. ನನ್ ಮಗನ ಮೇಲೆ ಸವಾಲ್ ಹಾಕಿ ಗೆಲ್ಲೋ ತಾಕತ್ತು ಯಾವ ನನ್ ಮಗನಿಗೈತೆ ಈ ಊರ್ನಾಗೆ? ಯಾಕೆ ಎಲ್ಲ ಸುಮ್ಮನೆ ನೋಡ್ತಾ ಇದ್ದೀರಲ್ಲ? ಅವನ್ ಎದೆ ಹಾಲು ಕುಡ್ದವ್ರು ಯಾರು ಇಲ್ವಾ ಇಲ್ಲಿ? ಒಪ್ಪು ನೋಡು, ಈ ಊರಲ್ಲೆಲ್ಲ ಇವನೊಬ್ಬನೇ ಗಂಡಸು ಅನ್ಕೊಂಡ್ಬಿಟ್ಟಿದ್ದಾನೆ. ಸಾಕ್ ಸುಮ್ನಿರೆ. ಅವನು ನಿಮ್ಮ ಮಾವನ್ ಮಗ. ಯಾಕೆ ಅವನ್ ಕಂಡ್ರೆ ಯಾವಾಗ ನಂಗೆ ಸಿಡುತ್ತೀಯಾ? ನಿಮ್ಮ ಅಣ್ಣನ್ ಮಗನ್ನ ನೀನೇ ಮೆಚ್ಕೋಬೇಕು. ಮೀಸೆ ಹೊತ್ಕೊಂಡಿರೋ ಗಂಡಸರಿಗೆ ಯಾರಿಗೂ ಗಂಡಸ್ತನನೇ ಇಲ್ವಾ? ನರ ಸತ್ತು ನಾ ಮರ್ದಗಳ. ಲೇ ಹುಲ್ಲೂರ, ಇದು ಪಂದ್ಯ ಕಣ್ಲ. ಪಂದ್ಯ ಅಂದ್ಮೇಲೆ ಸೋಲು ಗೆಲುವು ಅನ್ನೋದು ಇದ್ದೇ ಇರ್ತದೆ. ಹೊಸಿ ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ನೋಡ, ನೀವ್ ಎದೆಗೋದ್ಯೋ ತಾಕತ್ತಿದ್ರೆ ಬೇರೆಯವನ್ಗೆ ತಲೆಗೋದ್ಯೋ ತಾಕತ್ತಿರ್ತದೆ. ಮುದ್ಯ ಯಾವನ್ಗ ಹೇಳ್ತಾ ಇದ್ಯಾ? ವೀರ
ಗಂಡಸ್ತಾನ ಅಂತ ಬಡ್ಕೋತಿದ್ಯಲ್ಲ ನಮ್ ವೀರನ್ ಮೇಲೆ ನಿನ್ ಗಂಡಸ್ತಾನ ತೋರ್ಸು. ನಿಲ್ಲಿಸಲ್ಲ, ಇದು ನಮ್ಮೂರ್ ಪದ್ಧತಿ ಅಲ್ಲ. ಒಬ್ಬನಿಗೆ ಒಬ್ಬನೇ ಕೈ ಮಿಲಾಯಿಸ್ಬೇಕು. ಅವನ್ ಕೈ ಕುಷ್ಟ್ರಾಗ ಬರ ನಿನ್ ಮೇಲೆ ಕೈ ಮಾಡ್ಬಿಟ್ಟಲ್ಲ ತಾತ. ಈರಣ್ಣ ಅಲ್ಲೋ ಎಳೆ ಮಗಿ ನಂಗಿದ್ದೋನು ಒಳ್ಳೆ ಈರ್ಭದ್ರ ಆಗ್ಬಿಟ್ಟಿಯಲ್ಲೋ. ಎಲ್ಲಿತ್ತೋ ನಿಂಗೆ ಆ ಪಾಟಿ ಸಿಟ್ಟು? ತಾತಯ್ಯ, ನನಗೆ ತಾಯಿ ತಂದೆ ಗುರು ಎಲ್ಲ ನೀನೆ. ಒಂದು ವೇಳೆ ಆ ಭಗವಂತನೇ ನಿನ್ ಮೇಲೆ ಕೈ ಇಕ್ಕಿದ್ರು ನಾನು ಅವನು ಕ್ಷಮಿಸ್ತಾ ಇರ್ಲಿಲ್ಲ. ಅಂತದ್ರಲ್ಲಿ ಆ ಹುಲ್ಲೂರ ತಾತಾ ನೀವೆಲ್ಲ ನನ್ನ ತಡೆದು ಬಿಟ್ರಿ, ಇಲ್ಲಾಂದ್ರೆ ಅವನ ಬೆಂಕಿನಲ್ಲಿ ಹಾಕೊಂಡು ಸುಟ್ಟಾಕ್ಬಿಡ್ತಿದ್ದೆ. ಅಲ್ಲೋ ಹುಚ್ಚಪ್ಪ, ಇವತ್ತೋ ನಾಳೆನೋ ಬಿದ್ದೋಗೋ ಈ ಜೀವಕ್ಕೋಸ್ಕರ ಇನ್ನು ಬಾಳ್ ಬದುಕ್ಬೇಕಾದ್ ನೀನು ಆ ಕಿರಾತನ್ ಮಕ್ಕಳನ್ನ ಎದುರಾಕೊಂಡಿದ್ಯಲ್ಲ, ನಾಳೆ ಅವ್ರೇನಾದ್ರೂ ಯತ್ವಾಸ ಮಾಡಿದ್ರೆ ಏನ್ಲ ಗತಿ? ಹಂಗಂತ ಯಾರ್ಯಾರಿಗೋ ಎದ್ರಕೊಳಕಾಯ್ತದ? ಅದೇನಾಯ್ತದ ನೋಡೇ ಬಿಡೋಣ ತಾತಯ್ಯ. ಅಯ್ಯೋ ಪಟ್ಟದೆ, ಎಷ್ಟ್ ಪ್ರೀತಿನೋ ಈ ತಾತನ ಮೇಲೆ ನಿನಗೆ. ನಿಂಗೇನಾರು ಆಗೈತಾ? ಕಾವ್ ಕೊಡ್ಲಾ? ಕಾವು ಕೊಡಕ್ಕೆ ನನ್ಗೇನು ಆಗಿಲ್ಲ, ಆಗಿರೋದು ತಾತಯ್ಯನ್ಗೆ. ಹೋಗಲೇ ಲೇ, ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಕ್ ಬಂದ್ರೆ ಯಾಕ್ಲ ಹಂಗ್ ಸಿಟ್ ಮಾಡ್ತೀಯ ಮಗಿನ? ನೀನು ಈಗ ಹೇಳಿದ್ದು ಕೇಳಿದ್ದು ಎಲ್ಲ ಆಯ್ತು. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಗಾಳಿ ಆಂಜನೇಯನಂಗ್ ಓಡಾಡಬಾರ್ದು. ಹೋಗೆ ಮನೆಗೆ. ಹೋಯ್ತೀನಿ. ನಿನ್ ಪಕ್ಕದಲ್ಲೇ ಟೀಕಾಣಿ ಹಾಕೊಂಡು ಕೂತ್ಕೊಳ್ಳಲ್ಲ, ಓಡ್ಸೋದ್ರಲ್ಲೇ ಇರ್ತಿಯಲ್ಲ. ನಾನಿಲ್ಲಿದ್ರೆ ನಿನ್ಗೇನ್ ಬಾಧೆ? ಬೆಂಕಿ ಪಕ್ಕ ಬೆಣ್ಣೆ ಇದ್ದಂಗೆ. ಹೋಗಿ ಆಚೆಗೆ. ಆಸೆ ಪಟ್ಟ ಹತ್ರ ಬಂದ್ರೆ ದೂರ ತಳ್ತಾನೆ ಮೂದೇವಿ. ಮಾಡ್ತೀನಿ ತಾಡಿ. ಸುಮ್ನೆ ಬಿಡಕ್ಕಿಲ್ಲ ಮಗ. ನಿನ್ನ ಈ ಗತಿಗ್ ತಂದ ತಾತ ಮೊಮ್ಮಗನ್ ಮೇಲೆ ಮೈ ಮೈ ತೀರ್ಸ್ಕೊಂಡೇ ತೀರ್ತೀರಿ. ಸುಮ್ಕೆರಿ, ಈಗಾಗಿರದೆ ಸಾಕಾಗೈತೆ. ಒಂದೇ ಊರ್ನಾಗ ಇದ್ಕೊಂಡು ದಿನ ಬೆಳಗಾದ್ರೆ ಒಬ್ರಿಗೊಬ್ರು ಮಕ್ಕ ನೋಡ್ಬೇಕು. ಅದು ಬಿಟ್ಟು ಹಿಂಗ್ ಜಗಳ ಆಡ್ಕೊಂಡ್ರೆ ಸಂದಾಗಿರ್ತಾಯ್ತಾ? ಮುಚ್ಚ ಬಾಯಿ. ಇಂಥ ವಿಷಯದಲ್ಲೆಲ್ಲ ನೀ ತಲೆ ಹಾಕ್ಬೇಡ. ಅಲ್ಲ ಗೌಡ್ರೆ, ನಮ್ ಸುತ್ತಮುತ್ತಿ ಹೇಳಿಲಿ ನಮ್ ಮುಳ್ಳೂರಪ್ಪನ ಮೈ ಮುಟ್ಟಕೊಂಡ್ ಯಾರು ಇರ್ಲಿಲ್ಲ. ಆ ಈರಣ್ಣ ಹಿಂಗ್ ತಕ್ಕವ್ನೆ. ಸಾಕ್ ಸುಮ್ನಿರ್ಲ. ನೀನ್ ಬೇರೆ
ಉರಿಯ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿಬೇಡ. ನನ್ನ ಮಕ್ಕಳಿಗೊಂದ್ ಗತಿ ಕಾಣಿಸಲಿಲ್ಲ. ಈಗ್ಲೇ ನಿಮ್ ಮಗನ ಈ ಪಾಟಿ ತುಳಿದು ಕಳ್ಸವ್ನೆ. ಇನ್ ನೀವು ಹೋಗಿ ಕೆಣಕಿದ್ರೆ ನಿಮ್ಮನ್ನು ಹಾಕೊಂಡು ತುಳಿತಾನಷ್ಟೇ. ನಾನಿವ್ ನಂಗೆ ಹಿಂದೆ ಮುಂದೆ ನೋಡದೆ ಏಕ್ದಮ್ ಮೈ ಮೇಲೆ ಬೀಳೋದಿಲ್ಲ ಕಣೆ. ಶಕ್ತಿಯಿಂದ ಆಗದೆ ಇರೋ ಕೆಲಸನ ಯುಕ್ತಿಯಿಂದ ಮಾಡಿ ತೋರಿಸ್ಬೇಕು. ಅದೇ ಕಣೆ ಜಾಣತನ. ನನ್ನ ಮಕ್ಕಳು ನನ್ನ ಋಣದಾಗಿ ಬಿದ್ದವ್ರೆ, ಅವ್ರನ್ನ ಬೀದಿ ಎಳ್ದ ಎಳಿತೀನಿ. ಸುಮ್ಕೆ ಬಿಟ್ಟಿನ